ಕಲಬುರಗಿಯ ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಭಾರೀ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಷಯ. ಕರ್ನಾಟಕದ ಚಿತ್ತಾಪುರದತ್ತ ಅನ್ನುವಂತಹ ಒಂದು ಟೈಟಲ್ ಟ್ರೆಂಡ್ ಆಗ್ತಾನೆ ಇದೆ. ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡುವುದರ ಜೊತೆಗೆ ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತ ಹಲವು ಸಂಘಟನೆಗಳು ಈಗಾಗಲೇ ಮನವಿಯನ್ನ ಮಾಡಿಕೊಂಡಾಗಿದೆ. ಹಾಗಿದ್ರೆ ಕೊನೆಗೆ ಅನುಮತಿ ಸಿಗೋದು ಯಾರಿಗೆ? ಯಾರು ಪಥಸಂಚಲನ ಮಾಡ್ತಾರೆ? ಯಾರು ಬಾರ್ಕೋಲು ಚಳುವಳಿ ಮಾಡ್ತಾರೆ? ಏನಾಗಬಹುದು ಆ ಚಿತ್ತಾಪುರದಲ್ಲಿ? ಬನ್ನಿ ಈ ವರದಿ ನೋಡ್ಕೊಂಬರೋಣ. ಖರ್ಗೆ ತವರು ಚಿತ್ತಾಪುರದಲ್ಲಿ ನಿಲ್ಲದ ಸಂಘರ್ಷ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೂ ಡಿಸಿ ನೋಟಿಸ್. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ಜೋರಾಗಿದೆ. ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ಸಂಘರ್ಷ ಹೈಕೋರ್ಟ್ ಕಟಕಟೆಯಲ್ಲಿದೆ. ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ವರದಿ ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಇದರ ಬೆನ್ನಲ್ಲೇ ಆರ್ಎಸ್ಎಸ್ ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿಗೊಳಿಸಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ವಿವಿಧ ಸಂಘಟನೆಗಳು ಮನವಿ ಸಲ್ಲಿಸಿವೆ. ಹೈಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಅಕ್ಟೋಬರ್ 28ರಂದು ಬೆಳಿಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದ್ದು, ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಸಭೆಗೆ ಹಾಜರಾಗಿ ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಡಿಸಿ ಸೂಚಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲಾಡಳಿತದ ವಿರುದ್ಧ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಪಥಸಂಚಲನಕ್ಕೆ ಅನುಮತಿ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸುತ್ತಿದೆ. ಪ್ರಿಯಾಂಕ್ ಖರ್ಗೆ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಲಾಠಿ ಹಿಡಿದು ಪಥಸಂಚಲನ ಮಾಡೋದು ಪ್ರಚೋದನಕಾರಿ ಕೃತ್ಯ. ಒಂದು ವೇಳೆ RSS ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಚಿತ್ತಾಪುರದ ಜನ ಯಾರು ಕೂಡ ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ. ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಪಥಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕ ಹಿಂಸೆ, ದೊಂಬೆ, ಗಲಭೆ ಆಗಿ ಜನಸಾಮಾನ್ಯರಿಗೆ ಕುತ್ತು ಬರಬಾರದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಆರ್ಎಸ್ಎಸ್ ಪಥಸಂಚಲನಕ್ಕಾಗಿ ಡಿಸಿಗೆ ಬಿಜೆಪಿ ಮನವಿ. ಇನ್ನು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕಲಬುರಗಿ ಜಿಲ್ಲಾ ಬಿಜೆಪಿ ಘಟಕ ಮನವಿ ಮಾಡಿದೆ. ಡಿಸಿ ಫೌಜಿಯಾ ತರೋನುಂ ಭೇಟಿಯಾಗಿ ಹೈಕೋರ್ಟ್ ಆದೇಶದಂತೆ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಭಾರೀ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಷಯ. ಕರ್ನಾಟಕದ ಚಿತ್ತಾಪುರದತ್ತ ಅನ್ನುವಂತಹ ಒಂದು ಟೈಟಲ್ ಟ್ರೆಂಡ್ ಆಗ್ತಾನೆ ಇದೆ. ನವೆಂಬರ್ 2ನೇ ತಾರೀಕು ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡುವುದರ ಜೊತೆಗೆ ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತ ಹಲವು ಸಂಘಟನೆಗಳು ಈಗಾಗಲೇ ಮನವಿಯನ್ನ ಮಾಡಿಕೊಂಡಾಗಿದೆ. ಹಾಗಿದ್ರೆ ಕೊನೆಗೆ ಅನುಮತಿ ಸಿಗೋದು ಯಾರಿಗೆ? ಯಾರು ಪಥಸಂಚಲನ ಮಾಡ್ತಾರೆ? ಯಾರು ಬಾರ್ಕೋಲು ಚಳುವಳಿ ಮಾಡ್ತಾರೆ? ಏನಾಗಬಹುದು ಆ ಚಿತ್ತಾಪುರದಲ್ಲಿ? ಬನ್ನಿ ಈ ವರದಿ ನೋಡ್ಕೊಂಬರೋಣ. ಖರ್ಗೆ ತವರು ಚಿತ್ತಾಪುರದಲ್ಲಿ ನಿಲ್ಲದ ಸಂಘರ್ಷ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೂ ಡಿಸಿ ನೋಟಿಸ್. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ಜೋರಾಗಿದೆ. ಈಗಾಗಲೇ ಆರ್ಎಸ್ಎಸ್ ಪಥಸಂಚಲನ ಸಂಘರ್ಷ ಹೈಕೋರ್ಟ್ ಕಟಕಟೆಯಲ್ಲಿದೆ. ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ವರದಿ ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಇದರ ಬೆನ್ನಲ್ಲೇ ಆರ್ಎಸ್ಎಸ್ ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿಗೊಳಿಸಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ವಿವಿಧ ಸಂಘಟನೆಗಳು ಮನವಿ ಸಲ್ಲಿಸಿವೆ. ಹೈಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಅಕ್ಟೋಬರ್ 28ರಂದು ಬೆಳಿಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದ್ದು, ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಸಭೆಗೆ ಹಾಜರಾಗಿ ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಡಿಸಿ ಸೂಚಿಸಿದ್ದಾರೆ.
ಇನ್ನು ಕಲಬುರಗಿ ಜಿಲ್ಲಾಡಳಿತದ ವಿರುದ್ಧ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಪಥಸಂಚಲನಕ್ಕೆ ಅನುಮತಿ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸುತ್ತಿದೆ. ಪ್ರಿಯಾಂಕರ್ಗೆ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು RSSನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಲಾಠಿ ಹಿಡಿದು ಪಥಸಂಚಲನ ಮಾಡೋದು ಪ್ರಚೋದನಕಾರಿ ಕೃತ್ಯ. ಒಂದು ವೇಳೆ RSS ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಚಿತಾಪುರದ ಜನ ಯಾರು ಕೂಡ ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ. ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಪಥಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕ ಹಿಂಸೆ, ದೊಂಬೆ, ಗಲಭೆ ಆಗಿ ಜನಸಾಮಾನ್ಯರಿಗೆ ಕುತ್ತು ಬರಬಾರದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. RSS ಪಥಸಂಚಲನಕ್ಕಾಗಿ ಡಿಸಿಗೆ ಬಿಜೆಪಿ ಮನವಿ. ಇನ್ನು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕಲಬುರಗಿ ಜಿಲ್ಲಾ ಬಿಜೆಪಿ ಘಟಕ ಮನವಿ ಮಾಡಿದೆ. ಡಿಸಿ ಫೌಜಿಯಾ ತರೋನಂ ಭೇಟಿಯಾಗಿ ಹೈಕೋರ್ಟ್ ಆದೇಶದಂತೆ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ RSS ಪಥಸಂಚಲನದ ವಿಚಾರ ಭಾರೀ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಷಯ. ಕರ್ನಾಟಕದ ಚಿತ್ತಾಪುರದತ್ತ ಅನ್ನುವಂತಹ ಒಂದು ಟೈಟಲ್ ಟ್ರೆಂಡ್ ಆಗ್ತಾನೆ ಇದೆ. ನವೆಂಬರ್ 2ನೇ ತಾರೀಕು RSSಗೆ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡುವುದರ ಜೊತೆಗೆ ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತ ಹಲವು ಸಂಘಟನೆಗಳು ಈಗಾಗಲೇ ಮನವಿಯನ್ನ ಮಾಡಿಕೊಂಡಾಗಿದೆ. ಹಾಗಿದ್ರೆ ಕೊನೆಗೆ ಅನುಮತಿ ಸಿಗೋದು ಯಾರಿಗೆ? ಯಾರು ಪಥಸಂಚಲನ ಮಾಡ್ತಾರೆ? ಯಾರು ಬಾರ್ಕೋಲು ಚಳುವಳಿ ಮಾಡ್ತಾರೆ? ಏನಾಗಬಹುದು ಆ ಚಿತ್ತಾಪುರದಲ್ಲಿ? ಬನ್ನಿ ಈ ವರದಿ ನೋಡ್ಕೊಂಬರೋಣ. ಖರ್ಗೆ ತವರು ಚಿತ್ತಾಪುರದಲ್ಲಿ ನಿಲ್ಲದ ಸಂಘರ್ಷ. RSS ಸೇರಿ 10 ಸಂಘಟನೆಗಳಿಗೂ ಡಿಸಿ ನೋಟಿಸ್. ಸಚಿವ ಪ್ರಿಯಾಂಕರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ಜೋರಾಗಿದೆ. ಈಗಾಗಲೇ RSS ಪಥಸಂಚಲನ ಸಂಘರ್ಷ ಹೈಕೋರ್ಟ್ ಕಟಕಟೆಯಲ್ಲಿದೆ. ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ವರದಿ ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಇದರ ಬೆನ್ನಲ್ಲೇ RSS, ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿಗೊಳಿಸಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ವಿವಿಧ ಸಂಘಟನೆಗಳು ಮನವಿ ಸಲ್ಲಿಸಿವೆ. ಹೈಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಅಕ್ಟೋಬರ್ 28ರಂದು ಬೆಳಿಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದ್ದು ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಸಭೆಗೆ ಹಾಜರಾಗಿ ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಡಿಸಿ ಸೂಚಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲಾಡಳಿತದ ವಿರುದ್ಧ ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಪಥಸಂಚಲನಕ್ಕೆ ಅನುಮತಿ ಕೊಡದೆ ಜಿಲ್ಲಾಡಳಿತ ವಿಳಂಬ ನೀತಿ ಅನುಸರಿಸುತ್ತಿದೆ. ಪ್ರಿಯಾಂಕರ್ಗೆ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು RSSನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಲಾಠಿ ಹಿಡಿದು ಪಥಸಂಚಲನ ಮಾಡೋದು ಪ್ರಚೋದನಕಾರಿ ಕೃತ್ಯ. ಒಂದು ವೇಳೆ RSS ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಚಿತಾಪುರದ ಜನ ಯಾರು ಕೂಡ ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ. ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಪಥಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕ ಹಿಂಸೆ, ದೊಂಬೆ, ಗಲಭೆ ಆಗಿ ಜನಸಾಮಾನ್ಯರಿಗೆ ಕುತ್ತು ಬರಬಾರದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. RSS ಪಥಸಂಚಲನಕ್ಕಾಗಿ ಡಿಸಿಗೆ ಬಿಜೆಪಿ ಮನವಿ. ಇನ್ನು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕಲಬುರಗಿ ಜಿಲ್ಲಾ ಬಿಜೆಪಿ ಘಟಕ ಮನವಿ ಮಾಡಿದೆ. ಡಿಸಿ ಫೌಜಿಯಾ ತರೋನಂ ಭೇಟಿಯಾಗಿ ಹೈಕೋರ್ಟ್ ಆದೇಶದಂತೆ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.